ನಮಸ್ತೆ ವೀಕ್ಷಕರೇ, ಕೆಲವು ವರ್ಷಗಳ ಹಿಂದೆ ಸ್ಟಾರ್ ಸುವರ್ಣದಲ್ಲಿ ಪಲ್ಲವಿ ಅನುಪಲ್ಲವಿ ಅನ್ನುವಂಥ ಒಂದು ಸೀರಿಯಲ್ ಬಹಳ ವರ್ಷಗಳ ಕಾಲ ಪ್ರಸಾರವಾಗಿತ್ತು. ಈ ಸೀರಿಯಲ್ ಆಗ ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಸೀರಿಯಲ್. ಈ ಸೀರಿಯಲನ್ನು ನೋಡುಗರಿಗೆ ಈ ಸೀರಿಯಲ್ನ ಕಥೆಗೇನಾಗಿತ್ತು ಮತ್ತು ಈ ಸೀರಿಯಲ್ನಲ್ಲಿ ಎಷ್ಟು ಪಾತ್ರಗಳು ಬದಲಾಗಿ ಹೋದವು ಅನ್ನೋದು ಕೂಡ ಗೊತ್ತಿದೆ. ಈ ಕಥೆ ಚೆನ್ನಾಗಿದ್ದ ಕಾರಣಕ್ಕೂ ಏನೂ ಗೊತ್ತಿಲ್ಲ, ಇದರಲ್ಲಿ ಅನೇಕ ಕಲಾವಿದರು ಬಿಟ್ಟು ಹೋದ್ರೂ ಹೊಸ ಹೊಸ ಕಲಾವಿದರು ಬಂದ್ರೂ ಈ ಸೀರಿಯಲ್ ಮಾತ್ರ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿತ್ತು. ಅದೇ ರೀತಿಯಾಗಿ ಈ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡಿದಂಥ ರಶ್ಮಿ ಅಭಯ ಸಿಂಹ ನಿಮಗೆಲ್ಲ ಗೊತ್ತಿರಬಹುದು. ರಶ್ಮಿ ಅಭಯ ಸಿಂಹ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಈ ಸೀರಿಯಲ್ನಲ್ಲಿ ಅಭಿನಯಿಸಿದರು. ನೋಡೋದಕ್ಕೂ ಕೂಡ ಸಖತ್ ಚೆನ್ನಾಗಿದ್ದಂಥ ಈಕೆ ತನಗೆ ಕೊಟ್ಟಂಥ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡಿದರು. ರಶ್ಮಿ ಅಭಯ ಸಿಂಹ ಅನೇಕ ಸೀರಿಯಲ್ಗಳು, ಒಂದೆರಡು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಮಾಡಿದ್ದು ಕೆಲವೇ ಸಿನಿಮಾ ಆಗಿರ್ಬೋದು, ಕೆಲವೇ ಸೀರಿಯಲ್ ಆಗಿರ್ಬೋದು. ಆದರೆ ಈಕೆಯನ್ನು ಮರೆಯೋದಕ್ಕೆ ಕನ್ನಡ ಅಭಿಮಾನಿಗಳಿಗೆ ಸಾಧ್ಯವೇ ಇಲ್ಲ. ಏಕೆ ಅಷ್ಟು ಅದ್ಭುತ ನಟನೆಯನ್ನು ಮಾಡಿದರು. ಈ ರಶ್ಮಿ ಅಭಯ ಸಿಂಹ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲದಂಥ ಕುತೂಹಲಕಾರಿ ವಿಚಾರವನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ರಶ್ಮಿ ಅಭಯ ಸಿಂಹ ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಯಾವುದೇ ಸೀರಿಯಲ್ಗಳಲ್ಲೂ ಕೂಡ ಇಲ್ಲ. ಅವರು ಈಗ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಮದುವೆ ಆಗಿದೆಯೋ ಮದುವೆ ಆಗಿಲ್ವೋ, ವೃತ್ತಿ ಜೀವನ ಏನು, ಇದ್ಯಾವುದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಆದರೆ ನಿಮಗೆ ಆಶ್ಚರ್ಯ ಅನಿಸೋದು, ಜೊತೆಯಲ್ಲಿ ಸೀರಿಯಲ್ ಮತ್ತು ಈಗ ಪ್ರಸಾರವಾಗ್ತಿರುವಂಥ ಸೀತಾರಾಮ ಸೀರಿಯಲ್, ಈ ಎರಡೂ ಸೀರಿಯಲ್ಗಳು ಜನಪ್ರಿಯ ಆಗೋದಕ್ಕೆ, ಜನಮಾನಸದಲ್ಲಿ ಹಾಗೆ ಉಳಿಯೋದಕ್ಕೆ, ಸೂಪರ್ ಡೂಪರ್ ಹಿಟ್ ಆಗೋದಕ್ಕೆ ಕಾರಣ, ಅದರ ಹಿಂದಿರುವಂಥ ಕರ್ತೃ ಯಾರು ಅಂತಂದರೆ ಇದೇ ರಶ್ಮಿ ಅಭಯ ಸಿಂಹ. ಹಾಗಿದ್ರೆ ರಶ್ಮಿ ಅಭಯ ಸಿಂಹಗೂ ಜೊತೆಯಲ್ಲಿ ಸೀರಿಯಲ್ಗೂ, ಸೀತಾರಾಮ ಸೀರಿಯಲ್ಗೂ ಸಂಬಂಧ ಏನು? ರಶ್ಮಿ ಇನ್ನು ಇಂಡಸ್ಟ್ರಿಯಲ್ಲಿಯೇ ಇದ್ದಾರಾ, ಇಂಡಸ್ಟ್ರಿಯನ್ನು ಬಿಟ್ಟಿಲ್ವಾ? ಹಾಗಿದ್ರೆ ಅಭಿನಯ ಯಾಕೆ ಮಾಡ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿರ್ಬೋದು. ಅದೆಲ್ಲದಕ್ಕೂ ಉತ್ತರ ಎಲ್ಲಿದೆ? ಹೌದು, ಜೊತೆಯಲ್ಲಿ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡಿ ಬಂತ ಸೀರಿಯಲ್. ಜೀ ಕನ್ನಡದಲ್ಲಿ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದ್ದಂಥ ಸೀರಿಯಲ್. ಕಥೆ ಸಂಭಾಷಣೆ ಚೆನ್ನಾಗಿದ್ದಂಥ ಕಾರಣಕ್ಕೆ ಜನರಿಗೆ ಇಷ್ಟವಾದಂಥ ಸೀರಿಯಲ್. ವಿಭಿನ್ನವಾದಂಥ ಕಥೆಯನ್ನು ಹೊಂದಿದ್ದಂಥ ಕಾರಣಕ್ಕೆ ಇವತ್ತಿಗೂ ಜೊತೆಯಲ್ಲಿ ಸೀರಿಯಲನ್ನು ಜನ ನೆನಪಿಸಿಕೊಳ್ತಾರೆ. ಮತ್ತು ಆ ಕ್ರೇಜ್ ಇದೆಯಲ್ಲ, ಆ ಸೀರಿಯಲ್ ಹುಟ್ಟು ಹಾಕಿದಂಥ ಕ್ರೇಜನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಸೀತಾರಾಮ ಕೂಡ. ಸೀತಾರಾಮ ಈಗ ಟ್ರೆಂಡಿಂಗ್ನಲ್ಲಿರುವಂಥ ಸೀರಿಯಲ್. ಹೊಸ ಕಥೆ ಆದ್ರೂ ಕೂಡ ಜನರಿಗೆ ಬಹಳ ಬೇಗ ಮನಸ್ಸಿಗೆ ನಾಟಿದೆ ಮತ್ತು ಅದರಲ್ಲಿರುವಂಥ ಪಾತ್ರವರ್ಗವೂ ಕೂಡ ಜನರಿಗೆ ಇಷ್ಟ ಆಗಿದೆ. ಕತೆ ಈಗೀಗ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇರೋದ್ರಿಂದ ಜನ ಈ ಸೀರಿಯಲನ್ನು ನೋಡ್ತಾ ಇದ್ದಾರೆ. TRPಯಲ್ಲೂ ಕೂಡ ಸೀತಾರಾಮ ಸೀರಿಯಲ್ ಚೆನ್ನಾಗೇ ಇದೆ. ಸೊ ಈ ಎರಡೂ ಸೀರಿಯಲ್ಗೂ ರಶ್ಮಿ ಅಭಯ ಸಿಂಹಗೂ ಏನು ಲಿಂಕ್ ಇದೆ, ಯಾವ ಕಾರಣಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಹೌದು, ಜೊತೆಯಲ್ಲಿ ಮತ್ತು ಸೀತಾರಾಮ ಅನ್ನುವಂಥ ಸೂಪರ್ ಹಿಟ್ ಸೀರಿಯಲನ್ನು ಕೊಟ್ಟವರು, ಅದರ ಹಿಂದೆ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದೇ ರಶ್ಮಿ ಅಭಯ ಸಿಂಹ. ರಶ್ಮಿ ಅಭಯ ಸಿಂಹ ತುಂಬ ಅದ್ಭುತವಾಗಿ ನಟನೆ ಮಾಡ್ತಾರೆ ಅನ್ನೋದನ್ನು ಅವರ ನಟನೆಯ ಸೀರಿಯಲನ್ನು ನೋಡಿದಾಗ ತಿಳ್ಕೊಂಡಿದ್ದೀರಾ. ಆದರೆ ನಿಮಗೆಲ್ಲ ಗೊತ್ತಿರದಂಥ ವಿಚಾರ ಏನು ಅಂತಂದರೆ ಆಕೆ ಅದ್ಭುತ ಬರಹಗಾರ್ತಿ ಮತ್ತು ಸಂಭಾಷಣೆಗಾರ್ತಿ. ಹೌದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷಗಳ ಕಾಲ ಉಳ್ಕೋಬೇಕು ಅಂತಂದರೆ ಅದಷ್ಟು ಈಸಿ ಅಲ್ಲ. ಅದರಲ್ಲೂ ಕಲಾವಿದರು ಅಂತ ಬಂದಾಗ ಕಷ್ಟನೇ, ಪೈಪೋಟಿ ಜಾಸ್ತಿ ಇರುತ್ತೆ. ಅದು ಹುಡುಗಿಯರು ಅಂತ ಬಂದಾಗ ವಯಸ್ಸಾಗ್ತಿದ್ದ ಹಾಗೇ ಮೂಲೆ ಗುಂಪಾಗ್ತಾರೆ. ಅದರಲ್ಲೂ ವಯಸ್ಸಾಗ್ತಾ ತಾಯಿ ಪಾತ್ರನೋ ಅತ್ತೆ ಪಾತ್ರನೋ ಮಾಡಿಕೊಂಡು ಸೈಲೆಂಟಾಗಿ ಸೈಡಿಗೆ ಇರಬೇಕಾಗತ್ತೆ. ಆದರೆ ರಶ್ಮಿ ಅಭಯ ಸಿಂಹಗೆ ಅದಿಷ್ಟ ಇರಲಿಲ್ಲ. ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು. ಅಭಿನಯ ಚೆನ್ನಾಗೇ ಗೊತ್ತಿತ್ತು. ಆದರೆ ಎಷ್ಟು ವರ್ಷಗಳ ಕಾಲ ಅಭಿನಯವನ್ನು ಮಾಡ್ಕೊಂಡಿರೋದಕ್ಕಾಗತ್ತೆ? ವೈಯಕ್ತಿಕ ಜೀವನಕ್ಕೂ ಕೂಡ ಟೈಮ್ ಕೊಡಬೇಕು. ಆ ಕಾರಣಕ್ಕಾಗಿ ರಶ್ಮಿ ಪೀಕ್ನಲ್ಲಿ ಇದ್ದಾಗಲೇ ಮದುವೆ ಆಗಿದ್ರು, ಅವರಿಗೆ ಮಕ್ಕಳು ಕೂಡ ಇದ್ದಾರೆ. ಮತ್ತು ಸಂಸಾರ ಜಂಜಾಟ ಅಂತ ಬಂದಾಗ ಅಭಿನಯ ಮಾಡ್ಕೊಂಡು ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಬ್ರೇಕನ್ನು ತೆಗೆದುಕೊಳ್ತಾರೆ ರಶ್ಮಿಗೆ ಆಗ ಅನೇಕ ಆಫರ್ಗಳು ಬಂದಿದ್ದು ಕೂಡ ಇದೆ. ನೋಡೋಕ್ಕೆ ಚೆನ್ನಾಗಿದ್ದಂಥ ಕಾರಣಕ್ಕೆ ನೀವು ನಟಿಯಾಗಿಯೇ
ಮುಂದುವರಿಬೇಕು ಅಂತ ಅನೇಕರು ಹೇಳಿದ್ದೂ ಇದೆ. ಆದರೆ ಆಕೆಗೆ ಸಂಸಾರ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆ ಇತ್ತು. ಮಕ್ಕಳಿಗೆ ಟೈಮನ್ನು ಕೊಡಬೇಕಾಗಿತ್ತು. ಒಬ್ಬ ತಾಯಿಯಾಗಿ ತನ್ನ ಜವಾಬ್ದಾರಿಯನ್ನು ಮೆರಿಬೇಕಾಗಿತ್ತು. ಆ ಬ್ರೇಕನ್ನು ತೆಗೆದುಕೊಂಡಾಗ ರಶ್ಮಿಗೆ ಅನಿಸಿದೆ, ಯಾಕೆ ಕೇವಲ ನಟಿಯಾಗಿ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು, ಏನಾದರೂ ಸಾಧನೆಗಳನ್ನು ಮಾಡಬೇಕಲ್ವಾ ಅಂತ. ಆಗಲೇ ಆಯ್ಕೆ ಮಾಡಿಕೊಂಡಿದ್ದು ಸ್ಕ್ರಿಪ್ಟಿಂಗ್. ಸಂಭಾಷಣೆಯನ್ನು ಬರೆಯೋದು ಬಹಳ ಕಷ್ಟ. ಇವತ್ತು ಸೀತಾರಾಮ ಆಗಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ಹಿಂದಿಯಿಂದ ರಿಮೇಕ್ ಆದಂಥ ಸೀರಿಯಲ್ ಅಂತ ಹೇಳ್ತಾರೆ. ಆದರೆ ಕನ್ನಡದಲ್ಲಿ ಜನರಿಗೆ ಇಷ್ಟವಾಗುವ ಹಾಗೆ, ಮನಸ್ಸಿಗೆ ತಟ್ಟುವ ಹಾಗೆ ಸಂಭಾಷಣೆ ಬರೆಯೋದಿದೆಯಲ್ಲ, ನೀವು ನಾರ್ಮಲ್ ಆಗಿ ಮನೇಲಿ ಮಾತಾಡಿಕೊಂಡು ಹಾಗೇನೆ ಆ ಸೀರಿಯಲಲ್ಲೂ ಬರುವಂಥ ಸಂಭಾಷಣೆಯನ್ನು ಬರೆಯೋದಿದೆಯಲ್ಲ, ಅದು ಅಷ್ಟು ಈಸಿಯ ಕೆಲಸವಲ್ಲ. ಅದರಲ್ಲೂ ಒಬ್ಬ ಫ್ಯಾಮಿಲಿ ವುಮೆನ್ ಆಗಿ ಆ ಎರಡೂ ಸೀರಿಯಲ್ಗಳನ್ನು ಹಿಟ್ ಮಾಡುವಂಥ ಜವಾಬ್ದಾರಿ ರಶ್ಮಿ ಅಭಯಸಿಂಹ ಮೇಲೆ ಇತ್ತು. ಆ ಕಾರಣಕ್ಕಾಗಿ ಆಕೆಯ ಡೆಡಿಕೇಶನ್ಗೆ ಇವತ್ತು ಪ್ರತಿಯೊಬ್ಬರೂ ಕೂಡ ಸೂಪರ್ ಅಂತ ಹೇಳ್ತಾರೆ. ಆಕೆ ಬರೆದಂಥ ಸಂಭಾಷಣೆ ಜನರಿಗೆ ಹತ್ತಿರವಾಯಿತು. ಆಕೆಗೆ ಒಂದು ಸೀರಿಯಲ್ ನಿರ್ದೇಶನ ಮಾಡೋದು, ಸಂಭಾಷಣೆ ಮಾಡಿ ಬರೆಯೋದು ಅಂತಲೇ ಬಹಳ ಇಷ್ಟ. ಹಾಗಾಗಿ ರಶ್ಮಿನೇ ಆಯ್ಕೆ ಮಾಡಿಕೊಂಡಿದ್ದು ಈ ಸೀರಿಯಲ್ಗಳನ್ನು ಸಂಭಾಷಣೆ ಮತ್ತು ನಿರ್ದೇಶನ ಮಾಡೋದಕ್ಕೆ. ಈ ಕಾರಣಕ್ಕಾಗಿ ಆಕೆ ತನ್ನ ವೈಯಕ್ತಿಕ ಜೀವನದ ಜೊತೆಗೆ ವೃತ್ತಿ ಜೀವನವನ್ನು ಕೂಡ ತನ್ನ ಕೈಯಲ್ಲಿ ತಾವೇ ಕಟ್ಟಿಕೊಂಡ್ರು. ಇವತ್ತು ಆ ಎರಡು ಜನಪ್ರಿಯ ಸೀರಿಯಲ್ಗಳು ಹಿಟ್ ಆಗೋದಕ್ಕೆ ಒಬ್ಬ ನಟಿಯಾಗಿ ಇದ್ದಾಕೆಯೇ ಒಬ್ಬ ಸಂಭಾಷಣಾಗಾರ್ತಿ ಆಗಿದ್ದು ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಶ್ಮಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಜೊತೆಗೆ ಫ್ಯಾಮಿಲಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ರೀತಿಯಾಗಿ ವೈಯಕ್ತಿಕ ಜೀವನ, ವೃತ್ತಿ ಜೀವನ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಎರಡನ್ನೂ ಸಕ್ಸಸ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳ ಲೈಫ್ ಏನಾಗ್ತಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ಒಂದು ಕಾಲದಲ್ಲಿ ಟಾಪ್ 1 ಹೀರೋಯಿನ್ ಆಗಿದ್ದಾಕೆ ಇವತ್ತು ತನ್ನ ಸಂಸಾರಕ್ಕಾಗಿ ಮತ್ತು ತನ್ನ ಆಸೆಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಟಿಯಾಗಿದ್ದವರು ಬರಹಗಾರ್ತಿಯಾಗಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿದ್ದಾರೆ ಅಂತ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ರಶ್ಮಿ ಅಭಯಸಿಂಹ ಇನ್ನೊಂದಷ್ಟು ಸೀರಿಯಲ್ಗಳನ್ನು ಮಾಡಲಿ, ಅದರ ಜೊತೆಗೆ ನಟನೆ ಕೂಡ ಮಾಡಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಆಕೆ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತಾಗಿ ಏನನ್ನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.